me forever on fire. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ಯತ್ನಾಳ್ ಮತ್ತೊಮ್ಮೆ ಸಿಡಿಗುಂಡಾಗಿದ್ದಾರೆ. ಪದೇ ಪದೇ ಅವರ ವಿರುದ್ಧ ಆರೋಪ ಮಾಡ್ತಾ ಇದ್ದಾರೆ. ಈಗ ಮತ್ತೆ ರಿಪೀಟ್ ಆಗಿದೆ. ವಿಜಯಪುರದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಾಗ್ದಾಳಿ ಮಾಡಿದ್ದಾರೆ. ಬಿಜೆಪಿಯ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಲೇಬೇಕು ಅಂತ ಹೇಳಿದ್ದಾರೆ. ಬದಲಾವಣೆ ಆಗೇ ಆಗುತ್ತೆ ಅಂತ ಹೇಳಿ ಯತ್ನಾಳ್ ಹೇಳಿದ್ದಾರೆ. ಭವಿಷ್ಯ ನುಡಿದಿದ್ದಾರೆ. ಅದಕ್ಕೆ ಒಂದು ಕಾರಣವನ್ನು ಕೂಡ ಕೊಟ್ಟಿದ್ದಾರೆ. ಸಮಸ್ತ ಹಿಂದೂಗಳ ರಕ್ಷಣೆ ಮಾಡುವ ನಾಯಕ ಬೇಕು ಅಂತ ಹೇಳಿದ್ದಾರೆ. ಹಿಂದುತ್ವದ ನಾಯಕನನ್ನು ಹೈಕಮಾಂಡ್ ಆಯ್ಕೆ ಮಾಡುತ್ತೆ. ಲಿಂಗಾಯತ ಅಂತ ಹೇಳಿ ಸೀಮಿತವಾದರೆ ನೀವು ಅಲ್ಲೇ ಕೂತ್ಕೋತೀರಿ. ರೇಣುಕಾಚಾರ್ಯ ಸಾಫ್ಟ್ ಕಾರ್ನರ್ ವಿಚಾರಕ್ಕೂ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯತ್ನಾಳ್ ಉಚ್ಚಾಟನೆ ಖಚಿತ ಅಂತಿದ್ರು. ಈಗ ಯಾಕೆ ಯೂಟರ್ನ್? ಯತ್ನಾಳ್ರನ್ನ ಹೊರಹಾಕಲು ಆಗಲ್ಲ ಅಂತ ಗೊತ್ತಾಗಿದೆ ಅಂತ ಹೇಳಿ ಯೂಟರ್ನ್ ಹೊಡೆದಿರುವ ವಿಚಾರದಲ್ಲಿ ರೇಣುಕಾಚಾರ್ಯ ಯೂಟರ್ನ್ ಹೊಡೆದಿರುವ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಏನೂ ಮಾಡಲಿಲ್ಲಲ್ಲ, ಹಿಂದೂ ಕಾರ್ಯಕರ್ತರು ಹೊಡೆದ್ರಲ್ಲ, ಕಠಿಣ ಕ್ರಮ ಕೈಗೊಳ್ಳಲಾಗುವುದಕ್ಕೆ ನಿಮ್ಮ ಒಂದು ಡೈಲಾಗ್ ಬಿಟ್ಟರೆ ಏನು ಮಾಡಿದ್ರಪ್ಪ ಹಿಂದೂಗಳಿಗೆ? ಶಿವಮೊಗ್ಗದಾಗ ಔರಂಗಜೇಬನ ದೊಡ್ಡ ದೊಡ್ಡ ಕಟೌಟ್ ಹಾಕಿದ್ರು. ವೀರ್ ಸಾವರ್ಕರ್ ಇದನ್ನು ಮೂರ್ತಿಗೆ ಅಪಮಾನ ಮಾಡಿದ್ರು. ನೀವು ಕೆ ಜಿ ಹಳ್ಳಿ ಡಿ ಜೆ ಹಳ್ಳಿ ಒಳಗೆ ಪೊಲೀಸ್ ಸ್ಟೇಷನ್ ಬೆಂಕಿ ಹತ್ತದ ನಮ್ಮ ಗೃಹ ಮಂತ್ರಿ ಮುಖ್ಯಮಂತ್ರಿ ಅವರು ಕಠಿಣ ಕ್ರಮ ತಗೊಳ್ತಿದ್ರು. ಹಿಂಗಾಗಿ ಹಿಂದೂ ಕಾರ್ಯಕರ್ತ ನಾರಾಜ್ ಆದರೂ ಅವ್ರ ಮನೆ ಕೂತರು, ಬಿ ಜೆ ಪಿ ಹೋಯ್ತು. ಈಗ ಹಿಂದೂಗಳಿಗೆ ಈ ರಾಜ್ಯದಲ್ಲಿ ರಕ್ಷಣೆ ಕೊಡೋದು ಬಿ ಜೆ ಪಿ ಬಿಟ್ಟರೆ ಯಾವುದೂ ಇಲ್ಲ. ನಾವು ಬಿ ಜೆ ಪಿನ ಶಕ್ತಿಯುತ ಮಾಡಬೇಕಾದ್ರೆ ಬಿ ಜೆ ಪಿಯಲ್ಲಿ ಹಿಂದುತ್ವ ನಾಯಕತ್ವ ಬಿಟ್ಟು ನಿಮ್ಮ ಬಿಟ್ಟರೆ ಯಾರು ಹಾಗೆ ನಾಟು ದುರಂಕಾರ ಅಹಂಕಾರ ಇಲ್ಲ. ಯಾರೇ ಬರಲಿ ಹಿಂದುತ್ವದ ಪರ ಗಟ್ಟಿ ಮಾತಾಡಿರ್ಬೇಕು. ಬರೀ ಎಲೆಕ್ಷನ್ದಾಗ ಗಟ್ಟ ಮಾತಾಡಿ ತೀವ್ರವಾಗಿ ಖಂಡನೆ ಮಾಡುವಂತ ಬೇಕಾಗಿದೆ. ಅದೇ ಇರೋದು ಸರ್ ಫಸ್ಟ್ ಯಾರು ಅದು ಅವ್ರನ್ನೆಲ್ಲ ಕಿತ್ತಿ ಹಾಕ್ತಾರೆ ಹೇಳ್ರಿ. ಮ್ಯಾಗಿನವ್ರು ಗುರ್ತಾಗೈತೆ. ಅವ್ರನ್ನೇ ಮುಂದುವರ್ಸಿದ್ರೆ 30 ಬರ್ತಾವತ್ತು ಹೇಳ್ಯಾರ. ಶೀಘ್ರದಲ್ಲಿ ಬದಲಾವಣೆ ಆಗುತ್ತೆ ಅಥವಾ ತಡ ಮಾಡೇಬೇಕು. ಬದಲಾವಣೆ ಮಾಡ್ಲಿಕ್ಕಂದ್ರೆ ಪಕ್ಷದ ದಿನ 3 ವರ್ಷ ಟೈಮ್ ಐತಿ. ಚೇಂಜ್ ಆಗ್ತತಿ, ಯಾಕಾಗೋಲ್ಲ. ಅದೆಲ್ಲ ಹೋಯ್ತು. ಮೊದಲೇನೋ ಒಂದು ಹವಾ ಇಟ್ಟಿದ್ರು. ವೀರಶೈವ ಲಿಂಗಾಯತರು ಅಂದರೆ ಪೂಜ್ಯ ತಂದೆಯವರು. ವೀರಶೈವ ಲಿಂಗಾಯತರು ಏನಾರೇ ಪೂಜ್ಯ ತಂದೆಯವ್ರ ಮಗನ ತೆಗೆದುಬಿಟ್ರೆ ಬಿ ಜೆ ಪಿ ಮುಗಿದೋಗ್ತಿಲ್ಲ. ಇವತ್ತು ಬಿ ಜೆ ಪಿ ಹಿಂದುತ್ವ ಧರ್ಮಗಿದೆ. ಯಾವ ಲಿಂಗಾಯತ ವೀರಶೈವ ಎಲ್ಲ ಹಿಂದುತ್ವದ ಒಂದು ಭಾಗನೇ. ಲಿಂಗಾಯತರು ಹಿಂದೂಗಳ ಬಿಟ್ಟಿಲ್ಲ. ಸಮಸ್ತ ಹಿಂದೂಗಳ ರಕ್ಷಣೆ ಮಾಡುವಂಥ ನಾಯಕ ಬೇಕಾಗೈತಿ. ವೀರಶೈವ ಲಿಂಗಾಯತ ಸೀಮಿತ ಆದರೆ ನೀವು ಅಲ್ಲೇ ಕೊಂಡಿರ್ತೀರಿ. ನಿಮಗೆ ಬೇಕಾಗಿದ್ದು ಸನಾತನ ಹಿಂದೂ ಧರ್ಮ ಉಳಿದ್ರೇ ಲಿಂಗಾಯತರು ಉಳಿತಾರೆ. ಸನಾತನ ಹಿಂದೂ ಧರ್ಮ ನೀವು ಬಿಟ್ರೆ ಅಂದರೆ ನೀವು ಇಲ್ಲಿ ಉಳಿಲಕ್ಕೆ ಸಾಧ್ಯ ಇಲ್ಲ ಈ ದೇಶನಾಗ. ಅದಕ್ಕೆ ಹಿಂದುತ್ವ ಭಗವಜಂಡನೇ ನಮಗೆ ಏನೋ ನಮ್ಮ ಪ್ರಾಣ ರಕ್ಷಣೆ ಮಾಡೋದು. ನೀವು ಯಾಕ್ರಿ ಉಚ್ಚಾಟನೆ ಮಾಡ್ತೀನಿ? 2 ದಿವಸದಲ್ಲಿ ಯತ್ನಾಳ್ ಉಚ್ಚಾಟನೆ ಖಚಿತ ಹತ್ತಿದ್ರಲ್ಲ ಮೊನ್ನೆ ಟೂನ್ ಚೇಂಜ್. ಹಾಂ ಯಾಕ್ರಿ? ಅದೇ ಅವರೇನೋ ಈಗ ಮ್ಯಾಗ ಗುರ್ತಾಗ್ಬಿಟ್ಟೈತಿ. ಯತ್ನಾಳ್ ಏನು ಅನ್ನೋದು ಗುರ್ತಾಗೈತಿ, ವಿಜೇಂದ್ರ ಏನು ಅನ್ನೋದು ಗೊತ್ತಾಗೈತಿ. ಎಲ್ಲ ಮಾಹಿತಿ ಹೋಗ್ಯಾವು. ಯತ್ನಾಳ್ ಹೊರಗೆ ಹಾಕೋದು ಆಗೋದಿಲ್ಲ ಅಂತ ಗೊತ್ತಾಗೈತಿ. ಅದಕ್ಕೆ ಪಟ್ನೆ ಎಲ್ಲರ ಯತ್ನಾಳ್ ಅಧ್ಯಕ್ಷ ಮಾಡಿಬಿಟ್ರೆ ಹಂಗತ್ತು. ಹೀಗೆ ಬಚಾವ್ ಬಚಾವ್ ಬಚಾವ್. ಇಲ್ಲಾಂದ್ರೆ ಈಗ ಯತ್ನಾಳ್ ಅವರು ಬೇಡಿಕೆ ಹೇಳಿದ್ರೆ ಯತ್ನಾಳ್ ಅವರು ಮತ್ತೊಂದು ಹಿಂದುತ್ವ ಆಧಾರದ ಮೇಲೆ ಪಕ್ಷ ಕಟ್ತೀನಿ ಅಂತ ಬೆದರಿಕೆ ಹಾಕಿದ್ದಾರೆ. ನೋಡಿ, ನಾವು ಯಾವುದೂ ಪಕ್ಷ ಅದು ಕಟ್ಟೋರಲ್ಲ. ನಮ್ಮ ಪಕ್ಷವನ್ನೇ ರಿಪೇರಿ ಮಾಡ್ತೀವಿ. ನಮ್ಮ ಪಕ್ಷ ಹಿಂದುತ್ವದಿಂದ ಏನು ದೂರ ಸರಿದತ್ಲ ಮತ್ತು ಹಿಂದುತ್ವ ಕಡೆ ತೊಗೊಂಬರ್ತೀವಿ. ನಮಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮ್ಯಾಗ ವಿಶ್ವಾಸ ಇದೆ. ಅವ್ರ ಮೇಲೆ ನಮ್ಮ ವಿಶ್ವಾಸ ಇರೋದು ಬಿ ಜೆ ಪಿ ಮೇಲಿದೆ. ನಾವು ಯಡಿಯೂರಪ್ಪನ ಮ್ಯಾಗ ವಿಶ್ವಾಸ ಇರಲಿಕ್ಕಿಲ್ಲ, ವಿಜೇಂದ್ರ ಮ್ಯಾಗ ವಿಶ್ವಾಸ ಇರಲಿಕ್ಕಿಲ್ಲ. ಆದರೆ ನಾವು ಭಾರತೀಯ ಜನತಾ ಪಾರ್ಟಿ ಮೇಲೆ ವಿಶ್ವಾಸ ಇದೆ. ನಮ್ಮ ನರೇಂದ್ರ ಮೋದಿಯವರ ಮೇಲೆ ವಿಶ್ವಾಸ ಇದೆ. ಅಟಲ್ ಬಿಹಾರಿ ವಾಜಪೇಯಿ ಅದ್ವಾನಿ ಕಟ್ಟಿದಂಥ ಪಕ್ಷದ ಕಾರ್ಯಕರ್ತರು ನಾವು ಯಾವ ಕಾಲಕ್ಕೂ ಬಿ ಜೆ ಪಿ ಬಿಟ್ಟು ಹೋಗೋದಿಲ್ಲ. ಬಿ ಜೆ ಪಿ ಏನು ಹಿಂದುತ್ವದಿಂದ ದೂರ ಹೋಗೈತಲ್ಲ ಅದು ಮತ್ತೆ ಹಿಡ್ಕೊಂಡು ತಂದು ನಿಂದಿರ್ಸೋದು ಅಷ್ಟೇ. ಯಾಕ್ರಿ ಉಚ್ಚಾಟನೆ ಮಾಡ್ತೀನಿ? 2 ದಿವಸದಲ್ಲಿ ಯತ್ನಾಳ್ ಉಚ್ಚಾಟನೆ ಖಚಿತ ಹತ್ತಿದ್ರಲ್ಲ ಮೊನ್ನೆ ಟೂನ್ ಚೇಂಜ್. ಹಾಂ ಯಾಕ್ರಿ? ಅದೇ ಅವರೇನೋ ಈಗ ಮ್ಯಾಗ ಗುರ್ತಾಗ್ಬಿಟ್ಟೈತಿ. ಯತ್ನಾಳ್ ಏನು ಅನ್ನೋದು ಗುರ್ತಾಗೈತಿ.